ಇನ್ನು ಶಬರಿಮಲೆ ದೇಗುಲದಲ್ಲಿ ಸುಮಾರು 4.6 kg ಚಿನ್ನ ನಾಪತ್ತೆಯಾಯಿತು. ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೇರಳದ ಹೈಕೋರ್ಟ್ ತನಿಖೆಗಾಗಿ ಆದೇಶವನ್ನು ಹೊರಡಿಸಿದೆ. ಒಂದಲ್ಲ ಎರಡಲ್ಲ 4.6 kg ಚಿನ್ನ ಕಳ್ಳತನ ಆಗಿದೆ. ಈಗ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ತನಿಖೆ ಮಾಡಿ ಅಂತ. ಶಬರಿಮಲೆ ಟ್ರಸ್ಟ್ ವಿರುದ್ಧ ಈಗ ಹೈಕೋರ್ಟ್ ಕೆಂಡ ಕಾರಿದೆ. ಏನಂತ? ಚಿನ್ನದ ತಗಡು ಅಳವಡಿಸುವ ವೇಳೆ ಭಾರೀ ಗೋಲ್ಮಾಲಾಗಿದೆ ಅನ್ನೋ ವಿಚಾರವೂ ಕೂಡ ಪ್ರಸ್ತಾಪ ಆಗುತ್ತೆ. 2019ರಲ್ಲಿ 42.8 kg ಚಿನ್ನ ಖರೀದಿ ಮಾಡಿರುತ್ತೆ ಟ್ರಸ್ಟು. 2019ರಲ್ಲಿ ತೂಕ ಮಾಡಿದಾಗ 42.8 kg ಇತ್ತು ಚಿನ್ನ. ಈಗ ಮತ್ತೆ ದುರಸ್ತಿಗಾಗಿ ತೆಗೆದಾಗ 4.6 kg ವ್ಯತ್ಯಾಸ ಬಂತು. ಅದಕ್ಕೇನೆ ಹೈಕೋರ್ಟ್ನಲ್ಲಿ ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು. ಈಗ ಇದನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ಮಾಡಬೇಕು ಅಂತ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ನೋಡಿ, ಎಷ್ಟು kg ಚಿನ್ನವನ್ನು ಖರೀದಿ ಮಾಡಿ ಎಷ್ಟು ಹಾಕಬೇಕು ಚಿನ್ನವನ್ನು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದು ಈಗ ನೋಡಿ ಯಾವ ಹಂತಕ್ಕೆ ಬಂದಿದೆ ಅಂತ. ಶಬರಿಮಲೆ ದೇವಸ್ಥಾನದಲ್ಲಿ ದೇವರ ಚಿನ್ನನೇ ನಾಪತ್ತೆ ಆಗಿರೋದು. ನಾಪತ್ತೆ ಅಂದರೆ ಗೋಲ್ಮಾಲ್ ಆಗಿದೆ. ಲೇಪನದಲ್ಲಿ ಅವ್ಯವಹಾರ ಆಗಿದೆ. ದುರಸ್ತಿ ಕಾರ್ಯಕ್ಕಾಗಿ ಏನು ಕ್ರಮವನ್ನು ತೆಗೆದುಕೊಳ್ಳಿರ್ತಾರಲ್ಲ, ಚೆನ್ನೈಗೆ ಸಾಗಿಸಿದ್ದಕ್ಕೆ ಗರಂ ಆಗಿರೋದು. ಈಗ ಹೊಸ ಕವಚವನ್ನು ಮಾಡಿಸುವಾಗ ಸಂದರ್ಭದಲ್ಲಿ ಅವ್ಯವಹಾರ ಆಗಿದೆ ಅನ್ನೋ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಹಾಗಾಗಿ ಕೋರ್ಟ್ ಇದನ್ನು ಸೀರಿಯಸ್ ಆಗಿ ತಗೊಂಡು ತನಿಖೆ ಮಾಡಬೇಕು ಅನ್ನೋದಕ್ಕೆ ಮುಂದಾಗಿದೆ, ಆದೇಶವನ್ನು ಕೊಟ್ಟಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ಲೈವ್ನಲ್ಲಿ. ಅರುಣ್, ಈಗ ಶಬರಿಮಲೆ ದೇವಸ್ಥಾನದ ಭಾಗವಾಗಿ ಈ ದೇವರ ಚಿನ್ನವನ್ನೇ ಕನ್ನ ಹಾಕ್ತಾರೆ ಅಂತಂತಂದರೆ ಇದು ಆಡಳಿತ ಮಂಡಳಿಯ ಒಂದು ಹಸ್ತ ಇದ್ದೇ ಇರುತ್ತೆ ಅನ್ನುವಂಥದ್ದು ಮೇಲ್ನೋಟಕ್ಕಿರುವಂಥ ಅನುಮಾನ. ಇದಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾದಂಥ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಏನೇನಾಯಿತು ಅಂತ? ಶರತ್, ಶಬರಿಮಲೆ ಶ್ರೀ ಸನ್ನಿಧಾನಂ ವ್ಯಾಪ್ತಿನಲ್ಲಿ ಆ ಇಡೀ ದೇವಸ್ಥಾನಕ್ಕೆ ಚಿನ್ನದ ಒಂದು ತಗಡನ್ನು ಹೊತ್ತಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಶ್ರೀ ಸನ್ನಿಧಾನದ ಮುಂಭಾಗದಲ್ಲಿ 2 ದ್ವಾರಪಾಲಕ ಪ್ರತಿಮೆಗಳಿವೆ. ಆ ದ್ವಾರಪಾಲಕ ಪ್ರತಿಮೆಗಳಿಗೂ ಕೂಡ ಚಿನ್ನದ ಕವಚವನ್ನು ಹಾಕಲಾಗಿತ್ತು. ಆದರೆ ಇತ್ತೀಚೆಗೆ ಆ ಚಿನ್ನದ ಕವಚಗಳ ಹೊಳಪು ಕಡಿಮೆ ಆಗಿತ್ತು. ಹಾಗಾಗಿ ಕೆಲವು ಪ್ರಾಯೋಜಕರು ಮುಂದೆ ಬಂದು ಆ ದ್ವಾರಪಾಲಕರ ಪ್ರತಿಮೆಗಳಿಗೆ ಹೊಸದಾಗಿ ಕವಚವನ್ನು ಮಾಡಿಸ್ಕೊಡ್ತೇನೆ ಅಂತ ಹೇಳಿ ಮುಂದೆ ಬಂದಿದ್ದರು. ಹಾಗಾಗಿ 2019ರಲ್ಲಿ ಆ ದ್ವಾರಪಾಲಕ ಪ್ರತಿಮೆಗಳಿಗೆ ಹಾಕಲಾಗಿದ್ದಂಥ ಕವಚವನ್ನು ತೆಗೆಯುವಂಥ ಒಂದು ಪ್ರಯತ್ನವನ್ನು ಮಾಡಲಾಗಿತ್ತು. ಯಾಕೆಂದರೆ ಅದು ಹೊಸದಾಗಿ ಅಳತೆ ತೊಗೋಬೇಕಲ್ಲ, ಅಳತೆ ತಗೊಳ್ಳೋ ಕಾರಣಕ್ಕೆ ಕವಚವನ್ನು ತೆಗೆಯೋದಕ್ಕೆ ಹೊರಟಿದ್ರು. ಆ ಸಂದರ್ಭದಲ್ಲಿ ಕವಚ ಇದ್ದಕ್ಕಿದ್ದಂಗೆ ಮುರಿದು ಹೋಗಿದೆ ಅಂತ ಹೇಳಿ ಇಡೀ ಶ್ರೀ ಸನ್ನಿಧಾನದ ಆಡಳಿತ ಮಂಡಳಿ ಏನಿದೆ, ಕೇರಳ ದೇವಸ್ವಂ ಬೋರ್ಡ್ ಟ್ರಸ್ಟ್ ಏನಿದೆ, ಆ ಟ್ರಸ್ಟು ಹೇಳಿಕೆಯನ್ನು ಕೊಟ್ಟಿತ್ತು. ಆಗ ನೋಡಿ, ಆ ಕವಚವನ್ನು ತೆಗೆದಂಥ ಸಂದರ್ಭದಲ್ಲಿ ಕವಚಗಳ ತೂಕ ಇದ್ದಿದ್ದು 42.8 kg. ಜೊತೆಗೆ ಆ ಇಡೀ ಯಾವುದೂ ಪ್ಯೂರ್ ಗೋಲ್ಡಿಂದ ಕವಚವನ್ನು ಮಾಡೋದಕ್ಕೆ ಆಗೋದಿಲ್ಲ. ತಾಮ್ರವನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಿದಲೇ ಅದಕ್ಕೆ ಸ್ಟ್ರೆಂಗ್ತ್ ಬರುವಂಥದ್ದು. ಹಾಗಾಗಿ ಆ ಸಂದರ್ಭದಲ್ಲೂ ಚಿನ್ನ ಮತ್ತು ತಾಮ್ರ ಎರಡನ್ನೂ ಮಿಶ್ರಣ ಮಾಡಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಆದರೆ ಹೊಸದಾಗಿ ಕವಚವನ್ನು ನಿರ್ಮಾಣ ಮಾಡೋದಕ್ಕೆ 2019ರಲ್ಲಿ ತೆಗಿತಾರೆ. ತೆಗೆದು 1 ತಿಂಗಳು 9 ದಿನ ಆದ ಬಳಿಕ ಯಾವ ಸಂಸ್ಥೆ ಹೊಸದಾಗಿ ಕವಚವನ್ನು ನಿರ್ಮಾಣ ಮಾಡೋದಕ್ಕೆ ಒಪ್ಕೊಂಡಿತ್ತೋ ಆ ಸಂಸ್ಥೆಗೆ ಈ ಹಳೆಯ ಕವಚಗಳನ್ನು ಕೊಡ್ತಾರೆ. ಆ ಸಂಸ್ಥೆ ಆ ಹಳೆಯ ಕವಚಗಳನ್ನು ತೂಕ ಮಾಡಿದಾಗ ಆಗ ಕಂಡುಬರಿದ್ದು 38 kg 258 ಗ್ರಾಮ್. ಇದ್ದಕ್ಕಿದ್ದಂಗೆ 4.5 kg ಕಡಿಮೆ ಆಗಿದೆ. ಜೊತೆಗೆ ಇಡೀ ಕವಚದಲ್ಲಿ ಚಿನ್ನದ ಪ್ರಮಾಣ ಇರಲೇ ಇರಲಿಲ್ಲ, ಸಂಪೂರ್ಣವಾಗಿ ತಾಮ್ರವೇ ಎದ್ದು ಕಾಣಿಸ್ತಾ ಇತ್ತು. ಹಾಗಾದ್ರೆ ಏನಾಯಿತು ಚಿನ್ನ? ಕೇರಳದ ದೇವಸ್ವಂ ಬೋರ್ಡ್ನ ಅಧಿಕಾರಿಗಳು ಹೇಳ್ತಾರೆ, ಕರಗೋಗಿರಬೇಕು ಚಿನ್ನ ಮತ್ತು ತಾಮ್ರ ಎರಡನ್ನು ಮಿಕ್ಸ್ ಮಾಡಿಟ್ಟಿದ್ದಾರೆ. 1 ತಿಂಗಳಾದಮೇಲೆ 1 ತಿಂಗಳು ಗ್ಯಾಪ್ ತಗೊಂಡು ಕೊಟ್ಟಿರುವಂಥದ್ದು. 1 ತಿಂಗಳಲ್ಲಿ ಚಿನ್ನ ಕರಗೋಯ್ತಂತೆ. ಇದನ್ನು ಈಗ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಾಗಿದೆ. ಕೋರ್ಟ್ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. 1 ತಿಂಗಳಲ್ಲೇ 4.5 kg ಚಿನ್ನ ಇದ್ದಕ್ಕಿದ್ದಂಗೆ ಕರಗಿ ಹೋಯಿತು ಅಂತಂದರೆ ಇದರ ಅರ್ಥ ಏನು? ಕೋರ್ಟ್ ಕೆಂಡಾಮಂಡಲಾಗಿದೆ. ಇದು ನಿಜವಾಗ್ಲೂ ತನಿಖೆಗೆ ಅರ್ಹವಾದಂಥ ಪ್ರಕರಣ. ದೇವಸ್ವಂ ಮಂಡಳಿಯ ಅಧಿಕಾರಿಗಳ ಕೈವಾಡ ಇದರಲ್ಲಿ ಇರುವಂಥದ್ದು ಸ್ಪಷ್ಟ ಆಗಿದೆ. ಹಾಗಾಗಿನೇ ಇದನ್ನು ವಿಜಿಲೆನ್ಸ್ ಇಂದನೇ ನೇರವಾಗಿ ಜಾಗೃತ ದಳದಿಂದಲೇ ತನಿಖೆ ಮಾಡಿಸಬೇಕಾಗಿದೆ. ಅಲ್ಲಿಯ ದೇವಸ್ವಂ ಬೋರ್ಡ್ನ ಸೆಕ್ಯೂರಿಟಿ ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಅವರನ್ನು ಕೂಡ ಇಲ್ಲಿ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ ಕೇರಳ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಶರತ್, ಓಕೆ, ಥ್ಯಾಂಕ್ ಯು ಅರುಣ್ ಡೀಟೇಲ್ಸ್ಗಾಗಿ.